and I like the classes, so I can learn the SST question answers easily because I'm facing many problems in SST science because of long question answers, and I can't understand what should I do. But within 15 days, I have been changed a lot. Many teachers are telling me that you have improved a lot in it. That's great. So thank you. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮೇಡಮ್, ಹೌ ಯು ಹ್ಯಾವ್ ನೀವುನು ಕ್ಲಾಸಲ್ಲಿ ಕೂತು ಕಲ್ತಿದ್ದೀರಾ ಮಗಳ ಜೊತೆ. ಹೌ ಹೌದು ಕಲ್ತಿದ್ದೀನಿ ಆಕ್ಚುಲಿ. ನನ್ನ ಫ್ರೆಂಡ್, ನನ್ನ ಕಸಿನ್ ಹೇಳಿದ್ಲು ನನ್ಗೆ ಇದು ಬೋಧಿ ವಿದ್ಯದ ಬಗ್ಗೆ. ನಿಮ್ದು ಅವಳು ತುಂಬಾ ವಿಡಿಯೋಸ್ ನೋಡ್ತಿರ್ತಾಳೆ. ಓಕೆ. ನೋಡ್ತಿರ್ತಾಳೆ. ಅಂದ್ಲು ಇವಳಿಗೆ ಸೇರ್ಸು ಅಂತ. ನಾನಂದೆ ಎಲ್ಲ ಪೇ ಮಾಡೋದು ಸುಮ್ಮನೆ ಇರು ಅಂತ ಹೇಳಿ. ಮತ್ತೆ ಅವಳು ಅಂದ್ಲು ಇಲ್ಲ, ಅವ್ರದ್ದು ಡೆಮೋಸ್ ಎಲ್ಲ ಲಿಂಕ್ ಕಳ್ಸಿದ್ಲು ಒಂದೆರಡು. ನೋಡು ನೋಡು ಅಂತೇಳಿ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ, ಬಟ್ ಅವಾಗ ಆಗ್ಲಿಲ್ಲ ನಂಗೆ. ಆಮೇಲೆ ಈ ಟೈಮ್ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು, ಅಂದ್ರೆ ಅವಳು ಲಾಸ್ಟ್ ಟೈಮ್ ಫೇಲ್ ಆದ್ಲವಳು. ನಿಮ್ಮ ಹತ್ರ ಏನ್ ರಿಯಾಲಿಟಿ ಹೇಳ್ತಾ ಇದ್ದೀನಿ, ಫೇಲ್ ಆದ್ಲವಳು. ಓಕೆ. ಆಮೇಲೆ ನಾನೇನ್ ಮಾಡ್ದೆ, ಸೇರಿಸ್ದೆ. ಬಟ್ ನಾನು ಅದೇ ಡೇ ಥರ್ಡ್ ಅಲ್ಲಿ ನಿಮ್ಗೆ ಹೇಳ್ದೆ ಅಲ್ಲ, ಥರ್ಡ್ ಫೋರ್ತ್ ಅಲ್ಲಿ ಹೇಳ್ದೆ ಅಲ್ಲ, ಇಲ್ಲ ಅವಳಿಗೆ ಆಗ್ತಾ ಇಲ್ಲ ಮೇಡಮ್ ಲಾಂಗ್ ಆನ್ಸರ್ಸ್ ಮಾಡಕ್ಕೆ ಅಂತ. ಅವಾಗ ನೀವಂದ್ರೆ ನಾನು ಇನ್ನೂ ಕಲ್ಸೇ ಇಲ್ಲ ಅಂತ ಹೇಳಿ. ಆಮೇಲೆ ನೀವು ಕಲ್ಸಿದ ತಕ್ಷಣ ಇವಳು ಟ್ರೈ ಮಾಡಿದ್ಲು. ತುಂಬಾ ಚೆನ್ನಾಗ್ ಅನ್ಸ್ತು ಮೇಡಮ್. ನಿಜ ಇಷ್ಟ ಅಮೌಂಟ್ ಅಲ್ಲಿ ಇಷ್ಟೆಲ್ಲ ಹೇಳ್ಕೊಡ್ದಂದ್ರೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಗಿದೆ ಮೇಡಮ್. ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾಳೆ. ಬಟ್ ಅವಳ ಇದನ್ನೇ ಫಾಲೋ ಮಾಡ್ಕೊಂತ ಹೋದ್ರೆ ಅವಳು ಆರಾಮಾಗಿ UPSC ಎಕ್ಸಾಮ್ ಪಾಸ್ ಮಾಡ್ಬೋದು, ರ್ಯಾಂಕ್ ಅಲ್ಲೇ ಬರ್ತಾಳೆ ಅಂತ ನಂಗೆ ಶೋರಿಟಿ ಇದೆ ಮೇಡಮ್. ಗುಡ್. ಥ್ಯಾಂಕ್ಸ್ ಲಾಟ್ ಮೇಡಮ್. ಸೊ ಇಷ್ಟು ಮಕ್ಳದ ಲೈಫ್ ಚೇಂಜ್ ಮಾಡ್ತಿದ್ದೀರಾ ಟಾಸ್ಕ್ ನೀವು. ಕೊಟ್ಟಿದ್ರಿ ಅಂತ ಹೇಳಿದ್ರಿ, ನೀವೇನೋ ಟಾಸ್ಕ್ ಕೊಟ್ಟಿದ್ರಿ ಅವಳಿಗೆ ಹೌದು ಓದ್ಕೊಂಡ್. ಹೌದು ಹೌದು ಹೌದು. ಸೊ ಅವಳು ಹೌದು ಮೇಡಮ್. ನಾನು 13 ಕ್ವಶನ್ ಆನ್ಸರ್ ಕೊಟ್ಟಿದ್ದೆ ಅವಳಿಗೆ. ನಾನು ಜಾಬಿಗೆ ಹೋಗ್ತೀನಿ, ಕೊಟ್ಟಿದ್ದೆ. ಅವಳು ಬರೋಷ್ಟೊತ್ತಿಗೆನೆ 3 ಕ್ವಶನ್ ಆನ್ಸರ್ ಮಾಡಿರ್ಲಿಲ್ಲ, ಬಟ್ 10 ಮಾಡಿದ್ಲು. ಇಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ಲು ಅಂದ್ರೆ ಒಂದ್ ಒಂದ್ ವರ್ಡು ಬಿಡ್ತಾ ಇಲ್ಲ ಅವಳು. ಅಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ಲು. ನಂಗೆ ಶಾಕ್ ಆದ. ಯಾವಾಗ್ಲೂ ಅವಳು ಆತರ ಹೇಳೇ ಇಲ್ಲ. ಫಸ್ಟ್ ಟೈಮ್ ಆತರ ಹೇಳಿದ್ದು. ನನ್ಗೆ ಅವಾಗ ಫುಲ್ ಶಾಕ್ ಆಯ್ತು. ಇಷ್ಟು ಕರೆಕ್ಟ್ ಆಗಿ ಹೆಂಗ್ ಹೇಳ್ತಿದ್ದಾಳೆ ಅಂತೇಳಿ. ಯಾಕಂದ್ರೆ ಎಷ್ಟು ದೊಡ್ಡ ದೊಡ್ಡ ವರ್ಡ್ಸ್, ಇಂಪಾರ್ಟೆಂಟ್ ವರ್ಡ್ ಮಿಸ್ಟೇಕ್ ಮಾಡ್ತಿದ್ದಳು, ಹೇಳ್ತಾನೆ ಇರಲಿಲ್ಲ, ಜಂಪ್ ಮಾಡ್ತಿದ್ಲು. ಇವಾಗ ಆತರ ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ, ಪರ್ಫೆಕ್ಟ್ ಆಗಿ ಹೇಳ್ತಿದ್ದಾಳೆ. ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಲಾಟ್ ಮೇಡಮ್. ಮಾತಾಡ್ಬೇಕಾದ್ರೆ ನೀವ್ ಇನ್ನೊಂದ್ರ ವಿಷಯ ಬಗ್ಗೆ ಹೇಳಿದ್ರಿ, ಬ್ರೈನ್ ಜಿಮ್ ಎಕ್ಸರ್ಸೈಸ್ ಬಗ್ಗೆ. ನೀವು ಅದು ಹಾ ಇನ್ನೂ ಹೌದು ಮ್ಯಾಮ್. ಹಾ, ಏನಂದ್ರೆ ಅವಳಿಗೆ ಬೋರ್ ಆದ್ರೆ, ಈಗ ಅವಳು ಅಂದ್ರೆ ಅವಳು ಓದ್ತಾ ಇರ್ತಾಳಲ್ಲ, ಅವಳಿಗೆ ಬೋರ್ ಆಯ್ತು ಅಂತಂದ್ರೆ ಅವಳು ಒಂದ್ 2 ಎಕ್ಸರ್ಸೈಸ್ ಮಾಡ್ತಾಳೆ ಮ್ಯಾಮ್. ಅಂದ್ರೆ ನಿದ್ದೆ ಬಂತು ಅಂತಂದ್ರೆ, ಫುಲ್ ಬೋರ್ ಆಯ್ತು ಅಂತಂದ್ರೆ ಜಿಮ್ ಎಕ್ಸರ್ಸೈಸ್ ಒಂದ್ 2 ಎಕ್ಸರ್ಸೈಸ್ ಮಾಡ್ತಾಳೆ 10 ಟೈಮ್. ಮತ್ತೆ ಆಕ್ಟಿವ್ ಆಗ್ಬಿಡ್ತಾಳೆ. ಆಟೋಮೆಟಿಕಲಿ ಆಕ್ಟಿವ್ ಆಗ್ಬಿಡ್ತಾಳೆ. ಅಂದ್ರೆ ಓದಕ್ ಇಂಟ್ರೆಸ್ಟ್ ಬರ್ತದೆ. ಅದು ಬ್ರೈನ್ ಎಕ್ಸರ್ಸೈಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಆ ಎಕ್ಸರ್ಸೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಹ್ಯಾಪಿ ಆಯ್ತು. ಮತ್ತೆ ಇಷ್ಟ ಜನರದ ಮಕ್ಳು ಲೈಫ್ ಚೇಂಜ್ ಮಾಡ್ತಿದ್ದೀರಾ. ಯಾಕಂದ್ರೆ ಅವಳು ದಡ್ಡಿ ಅಂತೂ ಅಲ್ಲ, ತುಂಬಾ ಇಂಟೆಲ್ ಇದ್ಲು. ಬಟ್ ಲಾಕ್ಡೌನ್ ಇಂದ ಫುಲ್ ಅಂದ್ರೆ ಫುಲ್ಲು ಹೇಳಕ್ಕೆ ಆಗಲ್ಲ, ಅಷ್ಟು ಲೋ ಆಗ್ಬಿಟ್ಟಿದ್ಲು. ಅಂದ್ರೆ ಮತ್ತೆ ಸ್ಕೂಲಲ್ಲೆಲ್ಲ ತುಂಬಾ ಹೆವಿ ಸಿಲೆಬಸ್ ಅಲ್ಲ, ಯಾವ ತರ ಓದ್ಬೇಕನ್ನೋದೇ ಗೊತ್ತಿಲ್ಲ. ಮೇನ್ ಅಂದ್ರೆ ಮೆಥಡ್ಸ್ ಬೇಕು ಓದಕ್ಕೆ. ನೀವ್ ಅದನ್ನ ಹೇಳ್ಕೊಡ್ತಿದ್ದೀರಾ. ಮತ್ತೆ ಇನ್ನೊಂದು ಅಂದ್ರೆ, ನಾನ್ ಟ್ಯೂಷನ್ ತಗೋತೀನಿ, ನಾನು ಮಕ್ಳಿಗೆ ಹೇಳ್ಕೊಡ್ತಿದ್ದೀನಿ. ಗುಡ್ ಗುಡ್ ಗುಡ್. ಅವ್ರಿಗೂ ಹೆಲ್ಪ್ ಆಗ್ತಿದೆ. ಅಂದ್ರೆ ಓ, ಇಷ್ಟೆಲ್ಲ ಎಸ್. ಅಲ್ಲ. ಎಷ್ಟ್ ಜನಕ್ಕೆ ಸೇರ್ಬೇಕು ಸೇರ್ಲಿ, ದಟ್ ಇಸ್ ಅ ವೆರಿ ಗುಡ್. ಹೌದೌದು. ಅವ್ರಿಗೂ ನಾನು ಹೇಳ್ತಿದ್ದೀನಿ ಜಾಯಿನ್ ಆಗಿ ಅಂತ ಹೇಳಿ. ಯಾಕಂತಂದ್ರೆ ನಾವು ಅವ್ರಿಗೆ ಅಷ್ಟು ನಿಮ್ ತರ ಹೇಳ್ಕೊಡಕ್ಕೆಲ್ಲ ಬರಲ್ಲ. ಆ ನೀವು ನಮ್ಮಂತವ್ರನ್ನ ಏನಾದ್ರು ಕ್ರಿಯೇಟ್ ಮಾಡ್ರೆ ನಾವು ಹೇಳ್ಕೊಡ್ಬೋದು ಜನಕ್ಕೆ. ಡೆಫಿನೆಟ್ಲಿ, ಅದಕ್ಕೆ ನಾನು ಹೇಳೋದು ಪೇರೆಂಟ್ಸ್ ಕೂಡ ಕಲಿಬೇಕು ಅನ್ನೋದು. ಅದಕ್ಕೇನೆ ಪ್ರತಿಯೊಬ್ರು ಕಲಿಬೇಕು. ಎವ್ರಿಬಡಿ ನೀಡ್ಸ್ ಮೆಮ್ರಿ. ಸೊ ಹೌದು. ವೆರ್ ಎವರ್ ವಿಚ್ ಎವರ್ ಸ್ಪಿಯರ್ ಆಫ್ ಲೈಫ್ ಯು ಆರ್ ಇನ್, ಮೆಮ್ರಿ ಬೇಕೇ ಬೇಕು. ಸೊ ಪೇರೆಂಟ್ ಕಲ್ತಾಗ ಫ್ಯಾಮಿಲಿ ಇಟ್ ಸೆಲ್ಫ್ ವಿಲ್ ಗೆಟ್ ಎಜುಕೇಟೆಡ್. ಅದೇ ಆಬ್ಜೆಕ್ಟಿವ್. ಎಸ್. ಥ್ಯಾಂಕ್ ಯು ತುಂಬಾ ಸೋ ಥ್ಯಾಂಕ್ಸ್ ಮ್ಯಾಮ್. ನಿಮ್ಮಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಮಚ್. ಇದು ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಆರಾಮಾಗಿ ಬರುತ್ತೆ. ಅಂದ್ರೆ ದುಡ್ಡು ಬರ್ತಿರುತ್ತೆ ಹೋಗ್ತಿರುತ್ತೆ, ಬಟ್ ಈ ತರ ಮೆಮೊರಿ ಯಾರು ಕೊಡಲ್ಲ. ಥ್ಯಾಂಕ್ಸ್ ಎ ಲಾಟ್. ತುಂಬಾ ಮಕ್ಳ ಲೈಫ್ ಚೇಂಜ್ ಮಾಡಿದೀರಾ. ನನ್ ಮಗಳದು ಚೇಂಜ್ ಮಾಡಿದೀರಾ. ಗುಡ್. ಶಿ ಥ್ಯಾಂಕ್ಸ್ ಹ್ಯಾಸ್ ದಟ್ ಕಾನ್ಫಿಡೆನ್ಸ್ ಅಲ್ಲ. ಇವಾಗ ನಿನ್ ಕಾನ್ಫಿಡೆನ್ಸ್ ಇದೆಯಾ ಸಾನ್ವಿ, ಯು ಕ್ಯಾನ್ ಡೂ ಇಟ್ Yes, ಅಂತ. yes. ಯಾ, Yeah, I ದಟ್ ಈಸ್ have. ಇಂಪಾರ್ಟೆಂಟ್. ದಟ್ ಈಸ್ ಮೋರ್ ದೆನ್ ಎವ್ರಿಥಿಂಗ್. ಓಕೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Thank you. Thank ಥ್ಯಾಂಕ್ you. ಯು.